ಹಾಯ್ ಆಲ್. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ನಮ್ಮಪ್ಪ ಅವ್ರ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಅದಿರೋದು ಯಡಿಯೂರ್ ಹತ್ರ ನಿಯರು. ಸೊ ಎಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ನೆಕ್ಸ್ಟ್ ಮಂತ್ ಪಾಪುದು ನಾಮಕರಣ ಇಟ್ಕೊಂಡಿದ್ವಿ. ಸೊ ಅಷ್ಟರಲ್ಲಿ ದೇವಸ್ಥಾನಗಳದೆಲ್ಲ ದರ್ಶನ ಮಾಡಿಸ್ಕೊಂಡು ಬರೋಣ ಮನೆ ದೇವ್ರದ್ದು ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಮತ್ತು ಪಾಪುನು ಫುಲ್ ಎಂಜಾಯ್ ಮಾಡ್ತಿದ್ಲು. ಅವಳಿಗೂ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ನೋಡಿ, ಕವರ್ ಹಿಡ್ಕೊಂಡು ಗಾಳಿ ಪಡೋ ಥರ ಹಾರಾಡಿಸ್ತಿದ್ದಾಳೆ. ಅವಳು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು. ಒಂದು ಸ್ವಲ್ಪನೂ ಕಿರಿಕಿರಿ ಮಾಡಲೇ ಇಲ್ಲ. ನಾವು ಫಸ್ಟ್ ಹೋಗ್ತಿರೋದು ಜನ್ನಳ್ಳಿ ರಂಗನಾಥ ಸ್ವಾಮಿ ಅಂತ. ಅಲ್ಲಿ ಶನಿವಾರ ಹೋದರೆ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಮತ್ತು ನಾವು ತಳಿಗೆ ಕೊಟ್ಟರೆ, ಒಬ್ಬಟ್ಟಿನ ತಳಿಗೆ ಕೊಟ್ಟರೆ ಊಟನೂ ಕೊಡ್ತಾರೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ತಳಿಗೆ ಊಟ ಮಾಡಿಕೊಂಡೇ ಹೊರಡಬೇಕು. ಅದಕ್ಕೆ ನಾವು ಶನಿವಾರ ಹೋದರೆ ಚೆನ್ನಾಗಿರುತ್ತೆ ಅಂತ ಸಾಟರ್ಡೆ ಹೋದ್ವಿ. ಇದೇ ಜನ್ನಳ್ಳಿ ರಂಗನಾಥ ಸ್ವಾಮಿ ಅಂತ ಹಳೆ ದೇವಸ್ಥಾನ. ಚೆನ್ನಾಗಿದೆ ದೇವಸ್ಥಾನ. ಕಾರ್ತಿಕ ಮಾಸದಲ್ಲೆಲ್ಲ ಜಾತ್ರೆ ಮಾಡ್ತಾರೆ, ಪರ ಅಂತ ಊಟ ಎಲ್ಲ ಹಾಕ್ತಾರೆ, ಚೆನ್ನಾಗಿರುತ್ತೆ. ಇದು ಪಕ್ಕದಲ್ಲಿರೋದು ಇನ್ನೊಂದು ದೇವಸ್ಥಾನ ದಬ್ಬಂದಯ್ಯ ಅಂತ. ಇಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ಅದು ಪಕ್ಕದಲ್ಲೇ ಇನ್ನೊಂದು ಊರು, ಚಿಕ್ಕಮ್ಮ ತಾಯಿ ಅಂತ. ಬಟ್ ಅಲ್ಲಿ ನಾವು ಸ್ಯಾಟರ್ಡೆ ಹೋಗಿರೋದ್ರಿಂದ ತೆಗ್ದಿರಲಿಲ್ಲ ದೇವಸ್ಥಾನ. ನಾವೇ ಪೂಜಾರಿ ಅವ್ರನ್ನ ಕರೆಸಿದ್ವಿ. ಅದಾದಮೇಲೆ ಅವರು ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಮತ್ತು ಪಾಪುಗೆ ಆಶೀರ್ವಾದನೂ ಮಾಡಿಸ್ಕೊಟ್ರು. ಅದಾದಮೇಲೆ ನಮ್ಮ ತಾತವ್ರ ಊರಿಗೆ ಹೋದ್ವಿ. ಅಲ್ಲೂ ದೊಡ್ಡಮ್ಮ ತಾಯಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಹೋದ್ವಿ. ಅಲ್ಲೂ ಪೂಜೆ ಎಲ್ಲ ಚೆನ್ನಾಗಾಯಿತು. ಪಾಪುಗೂ ಆಶೀರ್ವಾದ ಮಾಡಿಕೊಟ್ರು. ಪ್ರಸಾದ ಎಲ್ಲ ಹಂಚಿದ್ವಿ ಅಲ್ಲಿ ನಾವು. ನೆಕ್ಸ್ಟು ನಾವು ನಾಮಕರಣಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮೂರಿಗೆ ಹೋದ್ವಿ. ನಾವು ಇದ್ದಿದ್ದು ಕಲ್ಲೂರು ಅಂತ, ತುಮಕೂರು ಹತ್ರ. ಅಲ್ಲಿ ಸೀರೆ ಎಲ್ಲ ನೇಯ್ತಾರೆ ಮತ್ತು ಮಾರಾಟ ಮಾಡ್ತಾರೆ. ನಮ್ಮ ಅಪ್ಪನ ಫ್ರೆಂಡ್ ಶಾಪ್ಗೆ ಹೋಗಿದ್ವಿ. ಮತ್ತು ಸೀರೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ನಮ್ಮದು ದೇವರಿತ್ತು, ಹೆಣ್ದೇವರು. ಅದು ತುರುವೇಕೆರೆ ಹತ್ರ ಇದ್ದಿದ್ದು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲೂ ಅಷ್ಟೇ ದೇವಸ್ಥಾನ ತೆಗ್ದಿರಲಿಲ್ಲ. ಶನಿವಾರ ಎಲ್ಲ ಅಷ್ಟು ತೆಗಿಯೋಲ್ಲ. ಪೂಜಾರು ಬರಲಿ ಅಂತ ವೆಯ್ಟ್ ಮಾಡಿಕೊಂಡು ಪಾಪು ಜೊತೆ ಆಟ ಆಡ್ತಿದ್ವಿ. ಅಲ್ಲೇ ಹೂವು ಇತ್ತು, ಅವಳು ಕಿವಿಗೆ ಇಟ್ಬಿಟ್ಟು ಆಟ ಆಡ್ತಿದ್ವಿ. ಚೆನ್ನಾಗಿ ಕಾಣಿಸ್ತಿದ್ಲು. ಅದಾದಮೇಲೆ ದೇವಸ್ಥಾನ ಓಪನ್ ಮಾಡಿದ್ರು. ಇನ್ನೇನು ಪೂಜೆ ಮಾಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ಕೊಟ್ವಿ. ಇದು ದೇವರು ನಡುಳಮ್ಮ ಅಂತ, ಲಕ್ಷ್ಮೀ ದೇವರು. 3 ದೇವರಿದೆ, ನಡುಳಮ್ಮ, ಕೆಂಪಮ್ಮ ಮತ್ತು ತೊಳಸಮ್ಮ ಅಂತ. ಚೆನ್ನಾಗಿದೆ ದೇವಸ್ಥಾನ. ಮತ್ತು ಈ ದೇವಸ್ಥಾನಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರೋದು ಯಾರು ಅಂತಂದರೆ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಬೆಂಗಳೂರಲ್ಲಿ GT ಮಾಲ್ ಅಂತ ಇದೆ, ಅದು ಗಂಗಮ್ಮ ತಿಮ್ಮಯ್ಯ ಅಂತ ಅವರು ಕಟ್ಸಿರೋದು. ಅವರೇ ಈ ದೇವಸ್ಥಾನಕ್ಕೂ ಕಾಂಟ್ರಿಬ್ಯೂಟ್ ಮಾಡಿರೋದು ಅಂತ ಅಲ್ಲಿ ಈ ದೇವಸ್ಥಾನದಲ್ಲಿ ಇದೆ ಅದು ಫೋಟೋ ಎಲ್ಲ. ಚೆನ್ನಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಅವರು. ಅವ್ರಿಗೂ ಇದು ಮನೆ ದೇವರು ಅನಿಸುತ್ತೆ, ಬಟ್ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಅಲ್ಲಿ ಫೋಟೋ ಎಲ್ಲ ಹಾಕಿದ್ದಾರೆ ದೇವಸ್ಥಾನದ ಒಳಗಡೆ. ಸೊ ಅದಕ್ಕೆ ಹಂಗೆ ಅಂದ್ಕೊಂಡೆ. ಮತ್ತು ಅಲ್ಲೂ ಪಾಪುಗೆ ಆಶೀರ್ವಾದ ಮಾಡಿಸ್ಕೊಟ್ರು. ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಅದಾದಮೇಲೆ ಪಾಪ ಫುಲ್ ಖುಷಿಯಾಗೋಯ್ತು ಮನೆಗೆ ಬಂದ್ವಿ ಅಂತ. ಸುಮ್ಮನೆ ಅವಳು ಆಟ ಆಡ್ತಾ ಇದ್ಲು. ಏನೋ ಒಂಥರ ಖುಷಿಯಾಗುತ್ತೆ ದೇವಸ್ಥಾನಗಳಿಗೆ ಎಲ್ಲ ಹೋಗಿ ಬಂದರೆ. ಪಾಪುಗೆ ನಾವು ಇನ್ನೇನು ನಾಮಕರಣ ಮಾಡಿ ವಾಪಸ್ ರಿಟರ್ನ್ ನಮ್ಮ ಮನೆಗೆ ಅದಕ್ಕೆ ನಮ್ಮಪ್ಪ ಇವ್ರ ಮನೆ ದೇವ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗಿದ್ವಿ. ಅದಾದಮೇಲೆ ಇನ್ನೇನು ಸಂಜೆ ರಾತ್ರಿ ಆಗಿಬಿಟ್ಟಿತ್ತು. ಅದಕ್ಕೆ ಪಾಪಗೂ ಊಟ ತಿನ್ನಿಸಿ ನಾವು ಎಲ್ಲ ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಇನ್ನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.